ಮೊಳಕಾಲ ಎತ್ತರ ಇರ್ತೀವಿ, ಯಾಕಂದ್ರೆ ಅವ್ರಿಗೆ ಮಂದಿನೂ ಹೈಟ್ ಇರ್ತಿದ್ರು, ಅವ್ರು ಆರಾಮಾಗಿ ಹಿಂಗೆ ನಡೀತಿದ್ರು. ಬಾಗಿಲುಗಳು ಸಣ್ಣ ಇರ್ತೀವಿ, ಇದ್ರೊಳಗಿಂದ ಎಂಟ್ರ್ ಆಗ್ಬೇಕು. ಸಣ್ಣ ಬಾಗಿಲು ಇದ್ರೆ ಅದಕ್ಕೆ ಜಿಡ್ಡಿ ಅಂತೀವಿ, ದೊಡ್ಡ ಬಾಗಿಲಿಗೆ ತಲಬಾಗಿಲು ಅಂತೀವಲ್ಲ, ಸಣ್ಣ ಬಾಗಿಲು ಇದು ಅಂದ್ರೆ ಜಿಡ್ಡಿ ಅದು. ಈಗ ಮ್ಯಾಳಿಗೆ ಮೇಲೆ ಇದ್ದೀವಿ, ಮ್ಯಾಳಿಗೆ ಮೇಲೆ ಒಂದು ಕಂಪೌಂಡ್ ಕಟ್ತೀವಲ್ಲ, ಅದಕ್ಕೆ ಕುಂಬಿ ಅಂತೀವಿ. ಕುಂಬಿ ಇಲ್ಲಿ ನೋಡ್ರಿ, ಕುಂಬಿ, ಇವಕ್ಕೆ ಕುಂಬಿ ಅಂತೀವಿ. ಮಳೆ ನೀರು ಬಿದ್ದ ಮೇಲೆ ಹರಿದು ಹೋಗ್ಬೇಕಲ್ಲ, ಇದು ನೀರು ಹರಿಯೋದು, ಅದಕ್ಕೆ ಪನೋಳಿಗೆ ಅಂತ ಕರಿತೀವಿ. ಪನೋಳಿಗೆ ಆರಾಮ್ ಬೆನ್ನ ಹಚ್ಕೊಂಡಿರ್ಲಕ್ಕ ಒಂದು ಕಲ್ಲಿಂದ ತೆಲ್ದುಂದಿರ್ತೀವಿ. ಇದಕ್ಕೆ ಏನಂತಾರೆ ಗದ್ಗಲ್ ಅಂತಾರೆ. ಇದಕ್ಕೆ ಹೊರಸ ಪಲಂಗ ಅಂತೀವಿ. ಇದ್ರ ಮೇಲೆ ಮಕ್ಕೋದು ಯಾವಾಗಲೂ ಈ ಸೈಡ್ ತಲೆ ಮಾಡೋಕೆ, ಆ ಸೈಡ್ ಕಾಲು ಮಾಡೋಕೆ ರೂಲ್ಸ್ ಅದ. ಇದು ಬೆಳೆದಿರ್ತಕ್ಕಂಥ ಎಲ್ಲ ಕಾಳ ದಿನಸುಗಳು ನಾವೇನು ಶೇಖರಣೆ ಮಾಡಿರ್ತೀವಿ ನೆಲಮಳಿಗೆಯಲ್ಲಿ, ಅದಕ್ಕೆ ಹಗೆ ಅಂತ ಕರಿತಿದ್ವಿ. ಓಪನ್ ಆದ್ರೂ ಇಮಿಡಿಯೇಟ್ ಬಂತಂದ್ರೆ ಹಾಗೆ. ಅದು ಇನ್ನೊಂದು ಇರ್ತದೆ ಬಳಚ್ ಅಂತೇಳಿ, ಅದು ತೋರಿಸ್ತೀನಿ ಬರ್ರಿ. ಸ್ಟೆಪ್ಸ್ ಇತ್ತಂದ್ರೆ ಅದೇ ಸೇಮ್ ಬೆಳೆಕಾಳುಗಳೆಲ್ಲ ಸ್ಟೋರ್ ಮಾಡೋದಕ್ಕೆ, ಅದಕ್ಕೆ ಬಳಚ್ ಅಂತ ಕರಿತೀವಿ. ಸ್ಟೆಪ್ಗಳಿಗೆ ಅಂದಂಗೆ ಸಿಡಿ ಅಂತ ಕರಿತೀವಿ. ಇವಕ್ಕೆ ಬಳಿ ಅಂತೀವಿ. ನನ್ನ ಕಡೆ ಅದ ಮೇಲೆ ತಲಬಗಿ ಮೇಲೆ ನಾವು ಮಾಡೋ ನೋಡಿದ್ವಿ, ಅದಕ್ಕೆ ಮಾಡ್ಯ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಕೂತ್ ನೋಡೋದು ಇದು ಸಣ್ಣ ಕಿಟಕಿ, ಸಣ್ಣ ಜಾಗ ಇರ್ತದೆ, ಇಲ್ಲಿ ಕೂತು ಹೊರಗೆ ನೋಡ್ತಿರ್ತೀವಿ. ಇದಕ್ಕೆ ಜಿಣ್ಯ ಅಂತಾರೆ. ಜಿಣ್ಯ ಏನಂತಾರೆ? ಜಿಣ್ಯ.